ಇತ್ತೀಚಿನ ದಿನಗಳಲ್ಲಿ ಒಂದು ಸೈಬರ್ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ 2 ಕೋಟಿ ಲೂಟಿ ಹೊಡೆದಿದ್ದಾರೆ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಈಗ ಈ ಒಂದು ಸೈಬರ್ ಸೈತಾನರ ಅಟ್ಟಹಾಸ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ 2 ಕೋಟಿ ಲೂಟಿ. ಬೆಂಗಳೂರಿನಲ್ಲಿ ನಡುಕ ಹುಟ್ಟಿಸಿದ ಹೈಟೆಕ್ ದರೋಡೆ. 61 ವರ್ಷದ ವ್ಯಕ್ತಿಯನ್ನ ಕಟ್ಟಿಹಾಕಿ 2.07 ಕೋಟಿ ರೂಪಾಯಿ ಸುಲಿಗೆ. ನಿಮ್ಮನ್ನ ಅರೆಸ್ಟ್ ಮಾಡಿದ್ದೇವೆ ಅಂತ ಬೆದರಿಸಿದ ಖದೀಮರು. ಎನ್ಐಎ ಮತ್ತು ಇಡಿ ಅಧಿಕಾರಿಗಳ ಸೋಗಿನಲ್ಲಿ ವಂಚಕರು ದರ್ಪ ತೋರಿಸಿದ್ದಾರೆ. ಡ್ರಗ್ಸ್ ಮಾಫಿಯಾ ಹಾಗೂ ಅಸಭ್ಯ ವಿಡಿಯೋ ಕೇಸಲ್ಲಿ ಸಿಲುಕಿಸುವ ಬೆದರಿಕೆ ಹಾಕಿದ್ದಾರಂತೆ. ಮುಂಬೈ ಪೊಲೀಸ್ ಕಮಿಷನರ್ ಹೆಸರಿನಲ್ಲಿ ವೃದ್ಧನಿಗೆ ನರಕ ದರ್ಶನ ಮಾಡಿಸಿದ್ದಾರೆ. ತನಿಖೆಯ ಹೆಸರಲ್ಲಿ ಬರೋಬ್ಬರಿ 11 ದಿನಗಳ ಕಾಲ ಸ್ಕೆಚ್. ಇನ್ನು ಬೆದರಿದ ಸಂತ್ರಸ್ತನಿಂದ ಆರ್ಟಿಜಿಎಸ್ ಮೂಲಕ ಕೋಟ್ಯಾಂತರ ಹಣ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ನೋಡಿ. 2 ಕೋಟಿ ಲೂಟಿ ಹೊಡ್ಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2,07,04,600 ರೂಪಾಯಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಅದು ಕೂಡ ಆರ್ಟಿಜಿಎಸ್ ಮೂಲಕ. ಇನ್ನು ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಬರುವ ಯಮದೂತರ ಬಗ್ಗೆ ನಿಮಗೆ ಎಚ್ಚರ ಇರಲೇಬೇಕು. ಪ್ರತಿ ಬಾರಿ ಕೂಡ ಹೇಳ್ತೀವಿ, ಈ ರೀತಿಯಾಗಿ ಡಿಜಿಟಲ್ ಅರೆಸ್ಟ್ ಹೆಚ್ಚಾಗ್ತಾ ಇದೆ, ಹಾಗಾಗಿ ಕೇರ್ಫುಲ್ ಆಗಿರಿ. ಅನ್ನೋನ್ ಪರ್ಸನ್ ಏನಾದ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ದಯವಿಟ್ಟು ಸ್ವಲ್ಪ ಕೇರ್ಫುಲ್ ಆಗಿರಿ. ಜೊತೆಗೆ ಒಂದು OTPಗಳನ್ನ ಶೇರ್ ಮಾಡುವಂತ ವಿಚಾರ ಆಗಿರಬಹುದು. ಜೊತೆಗೆ ಒಂದು NIA ಜೊತೆಗೆ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬರ್ತಾರೆ, ಹಾಗಾಗಿ ಹುಷಾರಾಗಿರಿ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಅದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಈ ಒಂದು ಹೈಟೆಕ್ ದರೋಡೆ ಮಾಡಿದ್ದಾರಂತೆ. 61 ವರ್ಷದ ವ್ಯಕ್ತಿ, ಆತನನ್ನ ಕಟ್ಟಾಕಿ 2.07 ಕೋಟಿ ರೂಪಾಯಿ ಸುಲಿಗೆ ಮಾಡಿದ್ದಾರೆ. ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ 61 ವರ್ಷದ ವ್ಯಕ್ತಿಗೆ ಬೆದರಿಕೆ ಹಾಕಿದ್ರಂತೆ ಈ ಒಂದು ಖದೀಮರು. ಜೊತೆಗೆ 11 ದಿನಗಳ ಕಾಲ ಸ್ಕೆಚ್ ಹಾಕಿದ್ದಾರೆ. ತನಿಖೆ ಮಾಡ್ತಾ ಇದ್ದೀವಿ ಅಂತ ಒಂದು ತನಿಖೆಯ ಹೆಸರು ಹೇಳ್ಕೊಂಡು 11 ದಿನಗಳ ಕಾಲ ಸ್ಕೆಚ್ ಹಾಕಿದ್ರಂತೆ.